ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನೋಡಿರಿ, ನಾನು ಚಲೋ ಇದ್ದೀನಿ ರೀ. ಇವತ್ತು ನಿಮಗೆ ಎಗ್ ಕರಿ ಮಾಡೋದು ಹೆಂಗಂತ ಹೇಳ್ಕೊಡಕ್ಕೆ ಬಂದೀನಿ ರೀ. ಅದ್ರಾಗೇನು ಸ್ಪೆಷಲ್ಪ ಅಂದ್ರೆ, ನಾ ಕುದಿಸಿ ತತ್ತಿ ಹಾಕಿ ಎಗ್ ಕರಿ ಮಾಡಿಲ್ರಿ. ನಾ ಇದನ್ನು ಹೆಂಗೆ ಮಾಡೀನಂತ ನಿಮಗೆ ಹೇಳ್ತೀನಿ ರೀ. ನೋಡು ನಡೀರಿ. ಮೊದಲ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ ಮಾಡಿ ಹೋಗ್ರಿ. ನಡ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ತವಾ ಒಳಗೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡು ಸ್ವಲ್ಪ ಕೆಂಪಾಗಟ್ಟು ಹುರ್ಕೊಂಡು ತೊಗೊಂಡಿನಿ ರೀ. ಮತ್ತು ಹಾಗೆ ಒಂದು ಉಳ್ಳಾಗಡ್ಡಿ ಹಾಕೊಂಡು ಕಿಶಿಂದ ಅದನ್ನೂ ಹುರ್ಕೊಂಡು ಕಿಶಿಂದ ತೊಗೊಂಡಿನಿ ರೀ. ನಾನು ಆಯಿಲ್ ಗೀಲ್ ಆ್ಯಡ್ ಮಾಡಿಲ್ಲ ರೀ, ಹಾಗೆ ನಾರ್ಮಲ್ ತೊಗೊಂಡಿನಿ. ಆಮ್ಯಾಗ ಒಂದು ಮಿಕ್ಸರ್ ಜಾರ್ ಒಳಗೆ ಹುರಿದಿದ್ದು ಕೊಬ್ಬರಿ ಹಾಕೋರಿ. ಮತ್ತು ಒಂದು ಟಮಾಟಿ ತೊಗೊಂಡು ಕಿಶಿಂದ ಅದನ್ನೂ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ ರೀ. ಆಮೇಲೆ ಒಂದಿಷ್ಟು ಕೊತ್ತಂಬರಿ ತೊಗೋರಿ, ಮತ್ತು ಅಲ್ಲ ಹಾಕೋರಿ, ಮತ್ತು ಇಂಕಳ ಏನು ಹುರಿದಿದ್ರಲ್ಲ ಅದು ಉಳ್ಳಾಗಡ್ಡಿ ಹಾಕೋರಿ. ಹಾಗೆ ಮಸಾಲೆ ಒಳಗೆ ಲವಂಗ, ದಾಲ್ಚಿನ್ನಿ, ಜೀರಿಗೆ ಇದೆಲ್ಲ ಹಾಕೊಂಡು ಕಿಶಿಂದ ಮಿಕ್ಸರ್ ತಿರುಗಿಸ್ಕೋರಿ. ಆಮ್ಯಾಗ ಒಂದು ಕಡಾಯಿ ಒಳಗೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೊಂಡು ಕಿಶಿಂದ ಇದ್ರಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ನಂತರ ಜೀರಿಗೆ ಹಾಕೋರಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋರಿ. ಇದಾದ್ಮೇಲೆ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕೋರಿ. ಧನಿಯಾ ಪೌಡ್ರ್ ಹಾಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಮತ್ತು ನೆಕ್ಸ್ಟ್ ಕಾಂದ ಮಸಾಲ ಹಾಕೋರಿ. ಮತ್ತು ಒಂದು ಚಮಚೆ ಕೆಂಪು ಮೆಣ್ಸಿನ್ಕಾಯಿ ಪೌಡ್ರ್ ಹಾಕೋರಿ. ಇದನ್ನೆಲ್ಲ ಹಾಕೊಂಡು ಚೆಂದಕ್ಕೆ ಮಿಕ್ಸ್ ಮಾಡ್ಕೋರಿ, ಎಣ್ಣೆಯೊಳಗೆ ಫ್ರೈ ಮಾಡ್ಕೋರಿ. ಇದೆಲ್ಲ ಎಣ್ಣೆಯೊಳಗೆ ಫ್ರೈ ಆದ್ಮೇಲೆ ಏನು ಇಂಕಳೆ ನೀವು ಮಿಕ್ಸರ್ನಾಗ ರುಬ್ಬಿಟ್ಕೊಂಡಿದ್ದೀರಲ್ಲ ರೀ, ಅದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಮಿಕ್ಸ್ ಮಾಡ್ಕೋರಿ. ಇದು ಏನು ಮಿಕ್ಸ್ಚರ್ ಐತಲ್ರಿ, ಇದು ಎಣ್ಣೆಗೆ ಚಂದಕ್ಕೆ ಫ್ರೈ ಆಗ್ಬೇಕು ರೀ. ನೋಡಿರಿ, ಇದು ಎಣ್ಣೆಗೆ ಚಂದಕ್ಕೆ ಫ್ರೈ ಆದ್ರತಿಗೂ ಗ್ರೇವಿ ಚಲೋತೆಗೆ ಬರ್ತದೆ ರೀ. ಇದು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಬೋದು ರೀ. ಒಟ್ಟು ಸ್ಟಾರ್ಟಿಂಗ್ ನೀರು ಹಾಕಬೇಡ್ರಿ. ಇದ್ರಾಗ ಸ್ವಲ್ಪ ನೀರು ಹಾಕೊಂಡು ಕಿಶಿಂದ ಇದನ್ನು ಕುದಿಯಾಕೆ ಬಿಡ್ರಿ. ಯಾಕಂದ್ರೆ ನೀರು ಹಾಕೋಲಿಕ್ಕಂದ್ರೆ ಕೊಬ್ಬರಿ ಕೆಳಗೆ ಹತ್ಕೋತದೆ ರೀ. ಇಲ್ಲಾಂದ್ರೆ ಹತ್ಕೊಳ್ಳಂಗಿಲ್ಲ ರೀ ನೀರು ಹಾಕಿದ್ರೆ. ಆಮ್ಯಾಗ ಒಂದು ಚೂರು ಉಪ್ಪು ಹಾಕೊಂಡು ಕಿಶಿಂದ ಇದ್ರ ಮ್ಯಾಗ ಒಂದು ಮುಚ್ಕೊಂಡು ಕಿಶಿಂದ ಸ್ವಲ್ಪ ಕುದಿಯಾಕೆ ಬಿಡೋಣ್ರಿ. ನೋಡಿರಿ, ಇವಾಗ ಎಣ್ಣೆ ಬಿಟ್ಕೊಳತ್ತದ ಸೈಡಿಗೆ. ಈಗ ಹಿಂಗೆ ಎಣ್ಣೆ ಬಿಟ್ಕೊಳಕತ್ರ ಗ್ರೇವಿ ರೆಡಿ ಆಗ್ಯದಂತ ಅನ್ಕೋಬೇಕು ರೀ. ಆಮ್ಯಾಗ ನಿಮ್ಗೆ ಎಷ್ಟು ಬೇಕಲ್ಲ ಗ್ರೇವಿ ತಿಕ್ನೆಸ್ ಅಷ್ಟು ನೀರು ಹಾಕೊಂಡು ಕಿಶಿಂದ ಮತ್ತು ಇದನ್ನು ಸ್ವಲ್ಪ ಕುದಿಸ್ಕೊಳಕ್ಕೆ ಬಿಟ್ಬಿಡ್ರಿ. ಹಂಗೆ ಮತ್ತು ಸೈಡಿಗೆ ಇದು ಕುದಿಯೋ ತನಕ ಇದು ಒಗ್ಗರಣೆ ಹಾಕೋ ಪ್ಯಾನ್ ಬರ್ತದಲ್ಲ ರೀ, ಅದನ್ನು ತೊಗೋರಿ. ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಿಶಿಂದ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕೊಂಡು ಕಿಶಿಂದ ಈಗ ಒಂದೊಂದು ತತ್ತಿ ಇದ್ರಾಗ ಒಡೆದು ಹಾಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಇದು ಪ್ರಾಪರ್ ಸ್ವಲ್ಪ ಬಾಯ್ಲ್ ಆಗಬೇಕಂದ್ರೆ ಮ್ಯಾಗ ಒಂಚೂರು ಪ್ಲೇಟ್ ಮುಚ್ಕೋರಿ. ಅಷ್ಟು ಪೂರ್ತಿ ಬಾಯ್ಲ್ ಏನು ಮಾಡೋಕೆ ಹೋಗ್ಬೇಡ್ರಿ, ಅರ್ಧನೂ ಬಾಯ್ಲ್ ಆದ್ರೆ ನಡೀತದೆ. ಆಮ್ಯಾಗ ನೀವು ಗ್ರೇವಿ ಒಳಗೆ ಹಾಕೋತಿರಲ್ರಿ, ಅದ್ರಾಗ ಸ್ವಲ್ಪ ಬಾಯ್ಲ್ ಆದ್ರತಿಕ್ಕೂ ಗ್ರೇವಿಗೆ ಟೇಸ್ಟ್ ಬರ್ತದೆ ರೀ. ಇದು ಸ್ವಲ್ಪ ಅರ್ಧ ಕುದ್ದಂತ ನೆನ್ಸಿದ ಮೇಲೆ ಇದನ್ನು ಈ ಕುದಿಯತ್ತದಲ್ರಿ ಗ್ರೇವಿ ಒಳಗೆ ಇದ್ರಾಗ ಹಾಕೊಂಡು ಕಿಶಿಂದ ಬಿಟ್ಬಿಡೋಣ್ರಿ. ನೋಡ್ರಿ, ನಾ ಇದ್ರಾಗ 4 ತತ್ತಿ ಹಾಕತ್ತೀನಿ ರೀ. ನಿಮಗೆ ನೀವು ಎಷ್ಟು ಬೇಕಲ್ಲ ಅಷ್ಟು ತತ್ತಿ ಹಾಕೋಬೋದು ರೀ. ನೋಡಿರಿ, ಎಗ್ ಕರಿ ಹಿಂಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಮನ್ಯಾಗ. ಮನೆಯವ್ರಿಗೆ ಖುಷಿ ಆಕ್ಕದ. ಯಾವಾಗಲೂ ಕುದಿಸಿ ತತ್ತಿ ತಿಂದು ಕಿಶಿಂದ ಬೇಸರಾಗಿದ್ದರೆ ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ. ಮತ್ತು ಈಗ ನಮ್ಮ ಮನ್ಯಾಗ ಇರ್ತಾರಲ್ರಿ ಕೆಲವೊಬ್ರು ತಿನ್ನಂಗಿಲ್ಲ ನಾ ಕುದಿಸಿ ತತ್ತಿ ಅಂತ ಹೇಳ್ಸಿಂದ, ಅಂಥವ್ರ ಕಾಲಾಗ ಇದು ರೆಸಿಪಿ ಬೆಸ್ಟ್ ಐತೆ ನೋಡಿರಿ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ಕಿಶಿಂದ ಹೆಂಗಾಗ್ಯದ ಅಂತ ಹೇಳ್ಸಿಂದನ್ನು ವಿಡಿಯೋ ಮೇಲೆ ಕಮೆಂಟ್ ಹಾಕಿರಿ. ಮಾಡಿ ತಿಂದಮೇಲೆ ಹಾಕಿರಿ ನಡೀತದೆ. ಬಟ್ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಂಥ ವಿಡಿಯೋಸ್ಗಳಿಗಾಗಿ ನಾ ಆವಾಗ ಇಂಥ ರೆಸಿಪಿ ಹಾಕ್ತಿರ್ತೀನಿ ರೀ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.